ಬಹು ವಿವಾದಿತ ವಕ್ಫ್ ತಿದ್ದುಪಡಿ ಕಾಯ್ದೆ ಕಡೆಗೂ ದೇಶದಲ್ಲಿ ಕಾನೂನಾಗಿ ಜಾರಿಯಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ವಿಧೇಯಕಕ್ಕೆ ಸಹಿ ಹಾಕಿದ್ದಾರೆ. ಇನ್ನು ವಕ್ಫ್ ತಿದ್ದುಪಡಿಯಲ್ಲಿ ವಕ್ಫ್ ಆಸ್ತಿಗಳ ನಿರ್ವಹಣೆ, ಮೇಲ್ವಿಚಾರಣೆ, ಸುಧಾರಣೆ ಮತ್ತು ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡುವಂತಹ ಜೊತೆಗೆ ಹಳೆಯ ಕಾಯ್ದೆಯಲ್ಲಿದ್ದಂತಹ ಕೆಲವು ವಿವಾದಾತ್ಮಕ ಅಂಶಗಳನ್ನು ವಿಧೇಯಕದಲ್ಲಿ ತೆಗೆದುಹಾಕಲಾಗಿದೆಯಂತೆ. ಇನ್ನು ಈ ವಿಧೇಯಕವು ಅಧಿಕೃತವಾಗಿ ಕಾಯ್ದೆಯಾಗಿ ಜಾರಿಗೆ ಬಂದಿದೆ. ಇನ್ನು ಈ ಕಾಯ್ದೆಯನ್ನ ಜಾರಿಗೆ ತರುವಂತಹ ಮೊದಲು ಸಂಸತ್ತಿನಲ್ಲಿ ವಿಸ್ತೃತ ಚರ್ಚೆಗಳ ನಂತರ ಈ ವಿವಾದಾತ್ಮಕ ಮಸೂದೆಯನ್ನ ಅಂಗೀಕರಿಸಲಾಗಿದೆಯಂತೆ. ಇನ್ನು ರಾಜ್ಯಸಭೆಯು 128 ಮತಗಳೊಂದಿಗೆ ಈ ಮಸೂದೆಯನ್ನ ಅಂಗೀಕರಿಸಿದರೆ 95 ಸದಸ್ಯರು ಈಗಾಗಲೇ ವಿರೋಧಿಸಿದ್ರಂತೆ. ನಂತರ ಸುಮಾರು 17 ಗಂಟೆಗಳ ಕಾಲ ಚರ್ಚೆಯೂ ಕೂಡ ನಡೆಸಲಾಗಿತ್ತಂತೆ. ನಂತರ ಲೋಕಸಭೆಯು 13 ಗಂಟೆಗಳ ಕಾಲ ಚರ್ಚೆ ನಡೆಸಿ ನಂತರ ಈ ಮಸೂದೆಯನ್ನ ಅಂಗೀಕರಿಸಲಾಗಿದೆಯಂತೆ. ಇನ್ನು ಈ ಮಸೂದೆಯು ಲಕ್ಷಾಂತರ ಬಡ ಮುಸ್ಲಿಮರಿಗೆ ಅನುಕೂಲವಾಗಲಿದ್ದು ವಕ್ಫ್ ಆಸ್ತಿಗಳ ಆಡಳಿತವನ್ನು ಸುಧಾರಿಸುವಂತಹ ಗುರಿಯನ್ನ ಹೊಂದಿದೆಯಂತೆ. ಅಲ್ಲದೆ ಇದು ವ್ಯವಹಾರಗಳಲ್ಲಿ ಪಾರದರ್ಶಕತೆಯನ್ನು ಕೂಡ ಹೆಚ್ಚಿಸಲಿದೆಯಂತೆ. ಇನ್ನು ವಕ್ಫ್ ಮಂಡಳಿಗಳಲ್ಲಿ ವಿವಿಧ ಮುಸ್ಲಿಂ ಪಂಗಡಗಳ ಪ್ರಾತಿನಿಧ್ಯವನ್ನ ಖಚಿತಪಡಿಸಲಾಗಿದೆಯಂತೆ. ಅಲ್ಲದೆ ಪರಂಪರೆಯ ತಾಣಗಳನ್ನು ರಕ್ಷಿಸಲು ಹಾಗೆ ಸಾಮಾಜಿಕ ಕಲ್ಯಾಣವನ್ನ ಸುಧಾರಿಸಲು ಮತ್ತು ಮುಸ್ಲಿಂ ವಿಧವೆಯರು ಮತ್ತು ವಿಚ್ಛೇದಿತರು ಸೇರಿದಂತೆ ಅಳುವಿನ ಅಂಚಿನಲ್ಲಿ ಇರತಕ್ಕಂತಹ ಗುಂಪುಗಳ ಆರ್ಥಿಕ ಸೇರ್ಪಡೆಗೆ ಬೆಂಬಲ ನೀಡಲು ಇದು ಅವಕಾಶವನ್ನ ಒಳಗೊಂಡಿದೆಯಂತೆ.